ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಶಕ್ತಿ ಯೋಜನೆಯಿಂದ ಹೆಚ್ಚಿದ ಪ್ರವಾಸೋದ್ಯಮದ ವೇಗ, ಸಂತಸ ವ್ಯಕ್ತಪಡಿಸಿದ ಸಚಿವ ಎಚ್.ಕೆ. ಪಾಟೀಲ್. ರಾಡಿಸನ್ ಬ್ಲೂ ಆತಿಥ್ಯಕ್ಕೆ ಮನಸೋತ ಅತಿಥಿಗಳು, ಅಂಬಾರಿ ಡಬಲ್ ಡೆಕ್ಕರ್ ವೈಭವಕ್ಕೆ ಸುಲ್ಫಿದ. ಬೆಸ್ಟ್ ವೆಡ್ಡಿಂಗ್ ಡೆಸ್ಟಿನೇಷನ್ಗಳಲ್ಲಿ ಕೆಎಸ್ಟಿಡಿಸಿ ರೆಸಾರ್ಟ್ಗೆ ಸ್ಥಾನ, ಮಯೂರ ಫಲ್ಗುಣಿ ಪಿಲಿಕುಳ ರೆಸಾರ್ಟ್ ಜನರ ಹಾಟ್ ಫೇವರೇಟ್. ಆಂಧ್ರ ಪ್ರವಾಸೋದ್ಯಮದ ಬೆಳವಣಿಗೆಯ ವೇಗಕ್ಕೆ ಮನ್ನಣೆ, ಅತ್ಯುತ್ತಮ ಟೂರಿಸಂ ನೀತಿ ಎಂದ ದಿವ್ಯ ಭಾರತ್ ವರದಿ. ಕರ್ನಾಟಕದಲ್ಲಿ ಪ್ರವಾಸೋದ್ಯಮದ ಬೆಳವಣಿಗೆಗೆ ಶಕ್ತಿ ಯೋಜನೆ ವರವಾಗಿ ಪರಿಣಮಿಸಿದೆ ಎಂದು ವರದಿಗಳು ತಿಳಿಸಿವೆ. ಅಂಕಿಅಂಶಗಳ ಪ್ರಕಾರ ಕರ್ನಾಟಕದ ವಿವಿಧ ತಾಣಗಳಿಗೆ ಆಗಮಿಸಿರುವ ಒಟ್ಟು ಫುಟ್ಫಾಲ್ ಸಂಖ್ಯೆ 30 ಕೋಟಿ. ಕೆಲ ಮಾಧ್ಯಮಗಳ ವರದಿಗಳ ಪ್ರಕಾರ 2025ರಿಂದ ಇಲ್ಲಿಯವರೆಗೆ ಕಂಡಿರುವ ಫುಟ್ಫಾಲ್ ಇತರ ವರ್ಷಗಳಿಗೆ ಹೋಲಿಸಿದರೆ 4 ಪಟ್ಟು ಹೆಚ್ಚಾಗಿದೆ. ಈ ಕುರಿತು ಹರ್ಷ ವ್ಯಕ್ತಪಡಿಸಿರುವ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್, ನಮ್ಮ ಸರ್ಕಾರ ಸದಾ ಅಭಿವೃದ್ಧಿಯನ್ನು ಗಮನದಲ್ಲಿರಿಸಿ ನೀತಿಗಳನ್ನು ರೂಪಿಸಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಮಾಡಿರುವ ಸರ್ಕಾರ ಭಾರತೀಯ ಪ್ರವಾಸೋದ್ಯಮದಲ್ಲಿ ಕರ್ನಾಟಕವನ್ನು ಆಲ್ರೌಂಡರ್ ಮಾಡಲು ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಆತಿಥ್ಯ ಕ್ಷೇತ್ರದ ದಿಗ್ಗಜ ಎಂದೇ ಖ್ಯಾತಿ ಪಡೆದಿರುವ ರಾಡಿಸನ್ ಬ್ಲೂ ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಕೇಂದ್ರ ಬಿಂದು ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಈಗ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಬೆಂಗಳೂರಿನ ರಾಡಿಸನ್ ಬ್ಲೂಗೆ ಆಗಮಿಸಿದ ಅತಿಥಿಗಳನ್ನು ಅಂಬಾರಿ ಡಬಲ್ ಡೆಕ್ಕರ್ ಬಸ್ನಲ್ಲಿ ಬೆಂಗಳೂರು ರೌಂಡ್ಸ್ ಕರೆದುಕೊಂಡು ಹೋಗಲಾಗಿತ್ತು. ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಅಂಬಾರಿ ಹತ್ತಿ ಸಂಚರಿಸಿರುವ ಅತಿಥಿಗಳು ಸಿಟಿ ರೌಂಡ್ಸ್ಗೆ ಫಿದಾ ಆಗಿದ್ದಾರೆ. ಈ ಕುರಿತು ಅಭಿಪ್ರಾಯವನ್ನು ಹಂಚಿಕೊಂಡಿರುವ ಅತಿಥಿಯೊಬ್ಬರು, ಬೆಂಗಳೂರಿನ ಸೌಂದರ್ಯವನ್ನ ಅಂಬಾರಿಯ ವೈಭವದೊಂದಿಗೆ ಕಂಡಿದ್ದು ನಿಜಕ್ಕೂ ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿರುವ ರೇಯೂನಿಯನ್ ದ್ವೀಪವು ಪ್ರಕೃತಿ ಪ್ರೇಮಿಗಳು ಮತ್ತು ಸಾಹಸಿಗಳ ಪಾಲಿನ ಸ್ವರ್ಗ. ಇದು ಮಾರಿಷಿಯಸ್ ಮತ್ತು ಮಡಗಾಸ್ಕರ್ ದೇಶಗಳ ಹತ್ತಿರವಿದೆ. ರೇಯೂನಿಯನ್ ದ್ವೀಪವು ಜಗತ್ತಿನ ಅತ್ಯಂತ ಸಕ್ರಿಯವಾಗಿರುವ ಅಗ್ನಿಪರ್ವತಗಳಲ್ಲಿ ಒಂದಾದ ಪಿಟನ್ ಡೇಲಾ ಫೋರ್ನೈಸ್ಗೆ ನೆಲೆಯಾಗಿದೆ. ಅಚ್ಚರಿಯ ವಿಷಯವೆಂದರೆ ಈ ಅಗ್ನಿಪರ್ವತವು ಆಗಾಗ ಸ್ಫೋಟಗೊಳ್ಳುತ್ತಿದ್ದರೂ ಪ್ರವಾಸಿಗರು ಸುರಕ್ಷಿತ ದೂರದಿಂದ ಲಾವಾ ಹರಿಯುವುದನ್ನು ನೋಡಲು ಮತ್ತು ಅದರ ಸುತ್ತ ಹೈಕಿಂಗ್ ಮಾಡಲು ಅವಕಾಶವಿದೆ. ಇದು ದ್ವೀಪದ ಪ್ರಮುಖ ಪ್ರವಾಸಿ ಆಕರ್ಷಣೆಯೂ ಹೌದು. ಇಂದು ಜಗತ್ತಿನಾದ್ಯಂತ ಐಸ್ ಕ್ರೀಮ್ ಮತ್ತು ಕೇಕ್ಗಳಲ್ಲಿ ಬಳಸುವ ವೆನಿಲಾ ಫ್ಲೇವರ್ ಜನಪ್ರಿಯವಾಗಲು ಈ ದ್ವೀಪವೇ ಕಾರಣ. ಭೌಗೋಳಿಕವಾಗಿ ಇದು ಆಫ್ರಿಕಾ ಖಂಡದ ಹತ್ತಿರವಿದ್ದರೂ ಇದು ಯಾವ ದೇಶದ ಆಡಳಿತಕ್ಕೆ ಒಳಪಟ್ಟಿದೆ? ನೀವೇನಾದರೂ ಬೆಸ್ಟ್ ವೆಡ್ಡಿಂಗ್ ಡೆಸ್ಟಿನೇಷನ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಮಂಗಳೂರಿನ ಪಿಲಿಕುಳದ ಮಯೂರ ಫಲ್ಗುಣಿ ರೆಸಾರ್ಟ್ ಬೆಸ್ಟ್ ಆಪ್ಷನ್ ಆಗಿದೆ. ಕೆಎಸ್ಟಿಡಿಸಿಯಿಂದ ಈ ವೆಡ್ಡಿಂಗ್ ಡೆಸ್ಟಿನೇಷನ್ಗೆ ವಿಶೇಷ ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು, ಪ್ರವಾಸಿಗರ ನೆಚ್ಚಿನ ತಾಣವಾದ ಫಲ್ಗುಣಿ ಪಿಲಿಕುಳ ರೆಸಾರ್ಟ್ ಇದೀಗ ವೆಡ್ಡಿಂಗ್ ಡೆಸ್ಟಿನೇಷನ್ ಪ್ರೈಮ್ ಸ್ಪಾಟ್ ಆಗಿ ಬದಲಾಗಿದೆ. ಕಡಿಮೆ ಬೆಲೆಯಲ್ಲಿ ಆಕರ್ಷಕ ಸ್ಥಳದಲ್ಲಿ ನಿಮ್ಮ ವೆಡ್ಡಿಂಗ್ ಮೆಮೊರೀಸ್ ಅನ್ನು ಸಂಭ್ರಮಿಸಿ. ಹೆಚ್ಚಿನ ಮಾಹಿತಿಗಾಗಿ ಕೆಎಸ್ಟಿಡಿಸಿ ವೆಬ್ಸೈಟ್ಗೆ ಲಾಗಿನ್ ಆಗಿ. ಆಂಧ್ರಪ್ರದೇಶದ ಪ್ರವಾಸೋದ್ಯಮ ಕ್ಷೇತ್ರದ ಬೆಳವಣಿಗೆಯ ವೇಗ ದಿನೇ ದಿನೇ ಹೆಚ್ಚುತ್ತಿದೆ. ಸರ್ಕಾರ ಹೊಸ ಪ್ರವಾಸೋದ್ಯಮ ನೀತಿಗಳು ಟೂರಿಸಂ ಇಂಪ್ಯಾಕ್ಟ್ ಅನ್ನು ಹೆಚ್ಚಿಸುವುದರ ಜೊತೆಗೆ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಇದನ್ನು ಗಮನಿಸಿರುವ ನೀತಿ ಆಯೋಗ ದಿವ್ಯ ಭಾರತ್ ವರದಿಯ ಮೇರೆಗೆ ಆಂಧ್ರ ಪ್ರವಾಸೋದ್ಯಮಕ್ಕೆ ರಾಷ್ಟ್ರೀಯ ಮನ್ನಣೆಯನ್ನು ನೀಡಿದೆ. ಆಂಧ್ರಪ್ರದೇಶದ ಅರಕು, ಪಾಪಿಕೊಂಡಲು, ಸಮುದ್ರ ತೀರಗಳು, ಗುಹೆಗಳು, ದೇವಾಲಯಗಳು, ಪರಂಪರೆ, ಆಹಾರ ಪದ್ಧತಿ, ಕರಕುಶಲಗಳು ಮತ್ತು ಸಾಂಸ್ಕೃತಿಕ ಹಬ್ಬಗಳು ದೇಶೀಯ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಪುಷ್ಟಿ ನೀಡುತ್ತಿವೆ ಎಂದು ದಿವ್ಯ ಭಾರತ್ ವರದಿ ಬಹಿರಂಗಪಡಿಸಿವೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಲಿಟಲ್ ಇಂಗ್ಲೆಂಡ್ ಎಂದು ಕರೆಯಲ್ಪಡುವ ನುವಾರಾ ಏಲಿಯಾ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.